ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ಬುಧವಾರದ ಈವ್ನಿಂಗ್ ವ್ಲಾಗ್. ನಾನು, ನನ್ನ ಹಸ್ಬೆಂಡು, ನಮ್ಮ ಮಾವರು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾವು ಒಂಚೂರು ಮನೆ ಬೇಗನೆ ಬಿಟ್ವಿ. 9 ಗಂಟೆಗೆ ಟ್ರೈನ್ ಇರೋದ್ರಿಂದ ನಾವು 7:30 ಮನೆ ಬಿಟ್ಟಿದ್ದು. ಸ್ಟೇಷನ್ಗೆ ಬರೋಷ್ಟೊತ್ತಿಗೆ 8 ಆಗಿತ್ತು. ಹಾಗಾಗಿ ಬೇಗ ಬಂದು ಕೂತ್ಕೊಳ್ಳೋಣ ಅಂತ ಬೇಗ ಬಂದಿದ್ದು. ರೈಲ್ವೆ ಸ್ಟೇಷನಲ್ಲಿ ತುಂಬ ಚಳಿ ಇತ್ತು. ಸೊ ಹಾಗಾಗಿ ಏನಾರ ತಿನ್ನಬೇಕು ಅಂತ ಅನಿಸ್ತಿತ್ತು. ನಮ್ಮ ಮನೆಯವ್ರಿಗೆ ಗೋಬಿ ತೊಗೊಂಬರ್ರಿ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವರು ಆಚೆ ಕಡೆ ಹೋಗಿ ಗೋಬಿ ಪಾರ್ಸಲ್ ತೊಗೊಂಬಂದರು. ಗೋಬಿ ತುಂಬ ಚೆನ್ನಾಗಿತ್ತು. ಚಳಿಗೆ ಮಾತ್ರ ಸಕ್ಕ ಸ್ಪೈಸಿಯಾಗಿತ್ತು. ಆಮೇಲೆ ಟೀ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ತುಂಬ ಚಳಿ ಇದ್ದಿದ್ದಕ್ಕೆ ಬಿಸಿ ಬಿಸಿಯಾಗಿ ಏನಾರ ಕುಡಿಯೋಣ ಅನಿಸ್ತಿತ್ತು. ಹಾಗಾಗಿ ನಮ್ಮ ಮನೆಯವರು ಟೀ ತೊಗೊಂಬಂದರು. ನಾನು ಜಾಸ್ತಿ ಟೀ ಕುಡಿಯೋಲ್ಲ. ಸೊ 1 ಟೀಲೇ ಬೈಟು ಟೀ ಮಾಡಿಕೊಂಡು ನಾನು ಅರ್ಧ ಅವ್ರು ಅರ್ಧ ಕುಡಿದ್ವಿ. ಕೂತ್ಕೊಂಡು ಕಾಲು ನೋವು ಬಂತು. ಸೊ ಹಾಗಾಗಿ ಒಂಚೂರು ಓಡಾಡಿದೆ. ಅಷ್ಟೊತ್ತಿಗೆ ಟ್ರೈನ್ ಬಂತು. ನಾವು ಬುಕ್ ಮಾಡಿರೋ ಟ್ರೈನ್ ಬಂದು ಸೊಲ್ಲಾಪುರ ಹಾಸನ್ನು. ಇದು ಯಲಹಂಕದಲ್ಲಿ 9 ಗಂಟೆ 10 ನಿಮಿಷಕ್ಕೆ ಬರುತ್ತೆ. ಸೊ 1-2 ನಿಮಿಷ ಮಾತ್ರ ನಿಲ್ಲಿಸೋದು, ಜಾಸ್ತಿ ಹೊತ್ತು ನಿಲ್ಲಿಸಲ್ಲ. ಸೊ ಕ್ವಿಕ್ಕಾಗಿ ಟ್ರೈನ್ ಹತ್ತಿ ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನನಗೆ ಹೊಟ್ಟೆ ಹಸ್ದಿತ್ತು. ಸೊ ಹಾಗಾಗಿ ಒಂದು 10-10:15 ಊಟ ಮುಗಿಸಿದ್ವಿ. ನನ್ನ ಮನೆಯಲ್ಲೇ ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದು. ಸೊ ಅದನ್ನೆಲ್ಲ ಅಲ್ಲೇ ತಿಂದ್ಬಿಟ್ಟು ಒಂಚೂರು ಮೊಬೈಲ್ ನೋಡಿ ಮಲ್ಕೊಂಡ್ವಿ. ಬೆಳಗಿನ ಜಾವ 2 ಗಂಟೆ 52 ನಿಮಿಷಕ್ಕೆ ನಾವು ಮಂತ್ರಾಲಯ ಸ್ಟೇಷನಿಗೆ ರೀಚ್ ಆದ್ವಿ. ಕಲಬುರಗಿಯಿಂದ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮನ ಮಗಳು ಬರ್ತಿದ್ರು. ಸೊ ಹಾಗಾಗಿ ನಾವು ಒಂಚೂರು ಅಲ್ಲಿ ವೇಟ್ ಮಾಡಿದ್ವಿ. ಆಮೇಲೆ ಫೋನ್ ಮಾಡಿ ಕೇಳಿದ್ವಿ, ಇಲ್ಲ ನಾವು ದೇವಸ್ಥಾನ ಹತ್ರ ಇದ್ದೀವಿ, ನೀವು ಡೈರೆಕ್ಟಾಗಿ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅಲ್ಲಿಂದ ಆಟೋದಲ್ಲಿ ದೇವಸ್ಥಾನಕ್ಕೆ ಹೊರಟ್ವಿ. ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಮಿನಿಮಮ್ ಒಂದು 20 ಮಿನಿಟ್ಸ್ ಬೇಕು. ನಾವು 3:30 ಅಷ್ಟೊತ್ತಿಗೆಲ್ಲ ದೇವಸ್ಥಾನ ರೀಚ್ ಆದ್ವಿ. ಮಂತ್ರಾಲಯದಲ್ಲೂ ಸಹ ತುಂಬ ಚಳಿ ಇತ್ತು. ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ಟೀ ಕುಡಿದ್ವಿ. ಸೊ ಟೀ ಕುಡಿದು ಅಲ್ಲಿಂದ ಹೊರಟ್ವಿ. ದೇವಸ್ಥಾನ ಎಂಟ್ರೆನ್ಸ್ಗೆ ಹೋಗಿ ನಾವು ಹೊರಟಾಗ ಸುಮಾರು 3:45 ಆಗಿತ್ತು ಅನಿಸುತ್ತೆ. ಅಲ್ಲಿ ಹೋಗಿ ರಾಯರಿಗೆ ನಮಸ್ಕಾರ ಮಾಡಿ ಬಿದ್ದು ನಮ್ಮ ಅಪ್ಪ ಅಮ್ಮ ಇಲ್ಲಿ ಕೂತಿದ್ದಾರೆ ಅಂತ ನೋಡಿದ್ವಿ. ಅವ್ರು ಆ ಕಡೆ ಕೂತಿದ್ರು, ಅಂದರೆ ದೇವಸ್ಥಾನ ಲೆಫ್ಟ್ ಸೈಡ್ ಕೂತ್ಕೊಂಡಿದ್ರು. ಸೊ ಅಲ್ಲಿಂದ ಅವ್ರನ್ನ ಕರ್ಕೊಂಡು ರೂಮ್ಗೆ ಹೋದ್ವಿ. ರೂಮ್ ಬಂದು ಮಂಚಾಲಮ್ಮನ ದೇವಸ್ಥಾನ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ವ್ಯಾಸ ಮಂದಿರ ಇದೆಯಲ್ಲ. ಸೊ ಗ್ರೌಂಡ್ ಫ್ಲೋರಲ್ಲಿ ನಾವು ರೂಮ್ ಮಾಡಿದ್ವಿ. ಮುಂಚೆನೇ 1 ತಿಂಗಳಿಗಿಂತ ಮುಂಚೆನೇ ನಾವು ಬುಕ್ ಮಾಡಿದ್ದು. ಸೊ ಹಾಗಾಗಿ ಆ ರೂಮುಗೇನು ತೊಂದರೆ ಇರಲಿಲ್ಲ. ಆರಾಮಾಗಿ ಸೇಫ್ಟಿಯಾಗಿ ರೂಮ್ಗೆ ಹೋದ್ವಿ. ಬಟ್ ಸಖತ್ ಚಳಿ ಇತ್ತು ಮಂತ್ರಾಲಯದಲ್ಲಿ ಮಾತ್ರ, ಪಕ್ಕದಲ್ಲೇ ನದಿ ಇರೋದ್ರಿಂದ. ಸೊ ಇದಾಗಿತ್ತು ವೆಡ್ನೆಸ್ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.